ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ತಾನೇ ಇಲ್ಲಿಗೆ ಬಂದಿದ್ನಲ್ಲ, ಮತ್ತೆ ಹೇಗೆ ಇಲ್ಲಿಗೆ ಬಂದೆ? ನಾರೇ ಹಾಗೆ ಮಾಡ್ತಿರೋದು ಅಕ್ಕೋ ಶಂಕರ್. ಅಪ್ಪನ ಹತ್ರ ಈ ಅಸ್ಥಿ ಕೊಟ್ಟು ನನ್ನ ಕಳ್ಸಕ್ ನೋಡಿದ್ರೆ ನಾನು ಸುಮ್ಮನೆ ಇರ್ತೀನಾ? ನಿಮ್ಮನ್ನ ಚೆನ್ನಾಗಿ ಸುತ್ತಿಸ್ತೀನಿ. ಸುತ್ತಿ ಸುತ್ತಿ ಲಾಂಗ್ ಡ್ರೈವ್. ಪುಟ, ಈಗ ನೀನು ದೊಡ್ಡೋಳಾಗಿದ್ಯಾ. ನಿನ್ನ ಬಟ್ಟೆಗಳನ್ನ ನೀನು ಫೋಲ್ಡ್ ಮಾಡೋದನ್ನ ಕಲ್ತ್ಕೋಬೇಕು, ಆಯ್ತಾ? ಕಬೋರ್ಡ್ ಎಲ್ಲ ಇಲ್ಲಾಂದ್ರೆ ಗಲೀಜಾಗಿ ಕಾಣುತ್ತೆ. ನೋಡು, ಹೇಳ್ಕೊಡ್ತೀನಿ. ಇಲ್ಲಿ ನೋಡಿಲ್ಲಿ ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಮಾಡಿದ್ರೆ ಈಗ ನೀಟಾಗಿ ಕಾಣುತ್ತೆ. ಏನ್ ಮಾಡ್ತಾ ಇರ್ಬೋದು? ಅಪ್ಪ ಮತ್ತೆ ಅಶೋಕ್ ಅಂಕಲ್ ಮೀಟ್ ಆಗೋದನ್ನ ತಡೆದ್ಲ, ಅಥವಾ ಅಪ್ಪ ಮತ್ತೆ ಅಶೋಕ್ ಅಂಕಲ್ ಮೀಟ್ ಆಗೇ ಬಿಟ್ರ? ನೋಡು, ಈ ಥರ ಎಲ್ಲ ಬಟ್ಟೆನ ಮಡ್ಚಿಟ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಗೊತ್ತಾ? ಸಿಹಿ, ಓಯ್. ಹಾ ಸೀತಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನಿನ್ ಗಮನ ಎಲ್ಲೇ ಇದೆ? ಇಷ್ಟೊತ್ತು ನಾನು ಏನು ಹೇಳ್ಕೊಟ್ಟೆ? ಕೇಳಿಸ್ಕೊಂಡ ಅದನ್ನ? ಕೇಳಿಸ್ಕೊಂಡೆ. ಸರಿ ಹೇಳು, ನಾನು ಏನೇ ಹೇಳ್ದೆ? ಅದು ಕೇಳಿಸ್ಕೊಂಡೇ ಇಲ್ಲ. ನೀನು ಸುಳ್ಳು ಹೇಳೋದ್ ಕಲ್ತಿದ್ಯಾ? ಎಲ್ಲಿಂದ ಕಲ್ತ್ಕೊಂಡೆ ಇದನ್ನೆಲ್ಲ? ಸಾರಿ ಸೀತಮ್ಮ. ಸರಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಸರಿಯಾಗಿ ಗಮನ ಇಟ್ಟು ನೋಡ್ಕೋ, ಆಯ್ತಾ? ನೋಡು, ಫ್ರಾಕ್ನ ಹೀಗೆ ಮಡ್ಚ್ಬೇಕು. ಸೀತಮ್ಮ, ಅಪ್ಪನ್ ಫೋನ್ ಮಾಡಿ ಬರಕ್ ಹೇಳು. ಯಾಕೆ? ನಂಗೆ ಅಪ್ಪ ಬೇಕು. ಓ, ಕೆಲ್ಸದಿಂದ ತಪ್ಪಿಸ್ಕೊಳಕ? ಈಗ ನಾನು ಬೈದ ತಕ್ಷಣ ನಿಂಗೆ ಅಪ್ಪ ಬೇಕು ತಾನೆ? ಅದೆಲ್ಲ ಆಗಲ್ಲ. ಬಟ್ಟೆ ಫೋಲ್ಡ್ ಮಾಡೋದನ್ನ ಫಸ್ಟ್ ಕಲ್ತ್ಕೋ. ಪ್ಲೀಸ್ ಸೀತಮ್ಮ, ನಂಗೆ ಅಪ್ಪ ಬೇಕು. ಸಿಹಿ, ಆಟ ಮಾಡ್ಬೇಡ. ಅಪ್ಪ ಕೆಲ್ಸದ ಮೇಲೆ ಆಫೀಸ್ಗೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನನ್ಗೆ ಈಗಲೇ ಅಪ್ಪ ಬೇಕು. ಕರಿಯವ್ರ. ಏನಾಗಿದೆ ನಂಗೆ? ಯಾಕೆ ಎಷ್ಟು ಹಟ್ಮಾರಿ ಆಗಿದ್ಯಾ? ಹೌದು, ನಾನು ಹಟ್ ಮಾರಿ. ಸಿಹಿ, ಸರಿ, ನೀನು ಈ ಕೆಲಸ ಮಾಡ್ಬೇಡ, ನಾನೇ ಮಾಡ್ಕೋತೀನಿ. ಅಪ್ಪ ಅಂತ ಬರೆಯೋದ್ ಕಲ್ತಿದ್ಯಲ್ಲ, ಬರೀ. ಅಪ್ಪ ಬಂದ್ರೇನೆ ನಾನು ಅಪ್ಪ ಅಂತ ಬರೆದು ತೋರಿಸ್ತೀನಿ. ಈಗೇನು ಅಪ್ಪ ಬರ್ದೇ ಇದ್ರೆ ನೀನ್ ಏನು ಮಾಡಲ್ವಾ? ಏನು ಮಾಡಲ್ಲ. ಊಟ ತಿಂಡಿ ಏನು ಮಾಡಲ್ಲ. ಅಪ್ಪ ಬೇಕು, ಅಪ್ಪ ಬೇಕು, ಅಪ್ಪ ಬೇಕು. ಯಾಕೆ ಹೀಗಾಗ್ತಿದೆ ನನ್ನ ಜೊತೆ? ಯಾಕೆ ಅಂದ್ರೆ ನಾನೇ ಮಾಡ್ತಾ ಇರೋದು. ನೀವು ನನ್ನ ಅಸ್ಥಿನ ಬಿಟ್ಟು ನನ್ನ ಕಳ್ಸಕ್ ನೋಡಿದ್ರೆ ಬಿಟ್ಬಿಡ್ತೀನ ನಾನು ಇಲ್ಲೇ ಇರ್ಬೇಕು. ಇಲ್ಲೇ ಇದ್ದು ಆ ಭಾರ್ಗವಿ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಾಗೆ ಆ ಬ್ಯಾಡ್ ಅಂಕಲ್ಗೂ ಬುದ್ಧಿ ಕಲಿಸ್ಬೇಕು. ಹೇಳಿ ಸೀತಾ. ಹಲೋ ರಾಮ್, ನಿಮ್ ಕೆಲಸ ಮುಗೀತಾ?
ಇಲ್ಲ, ಯಾಕೆ? ಇಲ್ಲಿ ಸಿಹಿ ಹಠ ಮಾಡ್ತಿದ್ದಾಳೆ ನೀವ್ ಬೇಕು ಅಂತ. ಅವ್ರು ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರೆ ಕೇಳ್ತಿಲ್ಲ, ಮುಖ ಉದಿಸ್ಕೊಂಡು ಕೂತಿದ್ದಾಳೆ. ನೀನ್ ಬರೀತಾ ಇರು, ಅಪ್ಪ ಬರ್ತಾರೆ ಅಂತ ನಾನು ಡೈವರ್ಟ್ ಮಾಡಕ್ ನೋಡ್ದೆ. ಅಪ್ಪ ಬಂದ್ಮೇಲೆ ನಾನು ಅಪ್ಪ ಅಂತ ಬರೆಯೋದು ಅಂತ ಹೇಳ್ತಿದ್ದಾಳೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ಕಾಲ್ ಮಾಡ್ದೆ. ಸುಬ್ಬಿ ಈಗ ನನ್ನ ಅಪ್ಪ ಅಂತ ಒಪ್ಕೋತಾ ಇದ್ದಾಳೆ. ಅವಳು ನನ್ನ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಈಗ ನಾನು ಅಲ್ಲಿಗೆ ಹೋಗದೆ ಇದ್ರೆ ಅವಳಿಗೆ ಹರ್ಟ್ ಆಗುತ್ತೆ. ನಿಮ್ ಕೆಲ್ಸ ಮುಗ್ದಿದ್ರೆ ಬನ್ನಿ ರಾಮ್, ಇಲ್ಲಾಂದ್ರೆ ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ರಾಮ್, ನಾನು ಹೇಳದ್ ಕೇಳಿಸ್ತಿದ್ಯಾ? ಸರಿ ಸೀತಾ, ನಾನು ಈಗಲೇ ಬರ್ತೀನಿ. ಸರಿ ರಾಮ್, ಓಕೆ ಬಾಯ್. ಅಪ್ಪ ಬರ್ತಾರಾ? ಬಂದೇ ಬರ್ತಾರೆ. ನಿನ್ನ ಆಟಕ್ಕೆ ಯಾರೇ ಇದ್ರು ಸೋಲ್ಬೇಕು ತಾನೆ. ಆದ್ರೂ ಹೀಗೆಲ್ಲ ಮಾಡೋದ್ ತಪ್ಪು ಕಣೆ. ಅವ್ರವ್ರ ಕೆಲಸ ಇರತ್ತೆ ಅಲ್ವಾ? ನೀ ಯಾವತ್ತೂ ಮಾಡಲ್ಲ ಸೀತಮ್ಮ, ಆದ್ರೆ ನನ್ಗೆ ಇವತ್ತು ಅಪ್ಪ ಬೇಕೇ ಬೇಕು. ಅವ್ರು ಬರ್ತಾರೆ ಅಂತ ಹೇಳಿದ್ನಲ್ಲೇ, ಅದನ್ನ ನಗ್ನಾಗ್ತಾ ಹೇಳ್ಬೋದು ತಾನೆ. ಅಪ್ಪ ಬೇಕು. ನಿನ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಇಲ್ಲೇ ವೆಯ್ಟ್ ಮಾಡ್ಬೇಕಾ? ಬರ್ತಾನ? ಮಗ ಎಲ್ಲೋ ಇದೆಯಾ? ನಿನ್ಗೆ ಅಂತ ತುಂಬಾ ವೆಯ್ಟ್ ಮಾಡಿದೆ, ನಿನ್ ಬರ್ಲಿಲ್ಲ. ಅದೇನ್ ಪ್ರಾಬ್ಲಮ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನಿಂಗೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ ಕಣ. ಈ ವಾಯ್ಸ್ ಕೇಳಿದ ತಕ್ಷಣ ನಂಗೆ ಕಾಲ್ ಮಾಡು. ಸುಬ್ಬಿ ನನ್ನ ನೋಡ್ಬೇಕಂತ ಹಠ ಮಾಡ್ತಿದ್ದಾಳೆ, ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಮಗ. ಇದು ನನಗೆ ಗೊತ್ತಿರೋ ರೋಡು, ಆದ್ರೂ ಯಾಕೆ ಇಲ್ಲೇ ಸುತ್ತಾ ಇದ್ದೀನಿ? ಇನ್ನೇನು ಸಂಜೆ ಆಗೋಗುತ್ತೆ. ಸಂಜೆ ಆದರೆ ಅಸ್ಥಿ ವಿಸರ್ಜನೆ ಮಾಡೋಕ್ಕಾಗಲ್ಲ. ದೇವ್ರೆ, ಇದು ಯಾಕೆ ಹೀಗಾಗ್ತಿದೆ? ಪ್ಲೀಸ್ ಹೆಲ್ಪ್ ಮೀ. ನಾನು ಆದಷ್ಟು ಬೇಗ ರಾಮ್ ಇರೋ ಕಡೆ ಹೋಗಬೇಕು. ಅಕ್ಕೋಶ್ ಅಂಕಲ್, ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ದೇವ್ರು ಯಾಕೆ? ನಾನೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬಿಡಿ. ಅಬ್ಬಾ, ಅಂತೂ ಈ ರೋಡಿಗೆ ಬಂದೆ. ಇವಾಗ ಬೇಗ ರಾಮ್ ಇರೋ ಕಡೆ ಹೋಗ್ಬೇಕು. ಹೋಗಿ ಹೋಗಿ ಅಂಕಲ್, ಅಪ್ಪ ನಿಮ್ಗೆ ಸಿಗಲ್ಲ. ಆಲ್ರೆಡಿ ಸುಬ್ಬಿ ಅಪ್ಪನ ಮನೆ ಕರ್ಸ್ಕೊಂಡಿರ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.